ನಿದ್ರೆಗೆ ಜಾರ್ಬಿಟ್ಯ ತಿಲೋತ್ತಮ. ನಿನಗೆ ನಿದ್ದೆ ಬರ್ದೇ ಇರೋ ಹಾಗೆ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನೀನು ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡಿ ಸುಸ್ತಾಗಿ ಕಣ್ಣು ಮುಚ್ಕೊಂಡಿದ್ಯಾ, ಹೌದಾ? ಯಾರೋ ಮಾತಾಡಿದ ಹಾಗೆ ಅನ್ನಿಸ್ತು. ವಲ್ಲಭನ? ಇಲ್ಲ ಇಲ್ಲ, ಹೆಣ್ಣು ಧ್ವನಿ ತರ ಕೇಳಿಸ್ತು. ನಿದ್ರೆಗೆ ಜಾರ್ಬಿಟ್ಯ ತಿಲೋತ್ತಮ. ನಿನಗೆ ನಿದ್ದೆ ಬರ್ದೇ ಇರೋ ಹಾಗೆ ಮಾಡಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನೀನು ಕೆಟ್ಟ ಕೆಟ್ಟ ಯೋಚನೆಗಳನ್ನ ಮಾಡಿ ಸುಸ್ತಾಗಿ ಕಣ್ಣು ಮುಚ್ಕೊಂಡಿದ್ಯಾ, ಹೌದಾ? ಗಾಯತ್ರಕ್ಕ, ಗಾಯತ್ರಕ್ಕ ಅವಳೇ ಮಾತಾಡಿದ್ದು. ಖಂಡಿತ ಅವಳೇ. ಇಲ್ಲಿಗೆ ಬಂದಿದ್ದಾಳ, ಇಲ್ಲಿಗೆ ಬಂದಿದ್ದಾಳ, ಇಲ್ಲಿಗೆ ಬಂದಿದ್ದಾಳ. ಗಾಯತ್ರಕ್ಕನ ಫೋಟೋ ಎಲ್ಲಿ ಹೋಯ್ತು? ಗಾಯತ್ರಕ್ಕನ ಫೋಟೋ, ಗಾಯತ್ರಕ್ಕನ ಫೋಟೋ, ಗಾಯತ್ರಕ್ಕ, ಗಾಯತ್ರಕ್ಕ. ಗಾಯತ್ರಕ್ಕ ಫೋಟೋ, ಗಾಯತ್ರಕ್ಕ, ಗಾಯತ್ರಕ್ಕ ಫೋಟೋ, ಗಾಯತ್ರಕ್ಕ ಫೋಟೋ, ಗಾಯತ್ರಕ್ಕ ಫೋಟೋ. ಗಾಯತ್ರಕ್ಕ, 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 ಗಾಯತ್ರಕ್ಕ. ಮುಟ್ಟಿದ್ರು ಕೂಕೋತಾರಲ್ರಿ ನಿಮ್ಮಮ್ಮ. ಅತ್ತೆ, ಅತ್ತೆ ಕಣ್ ತೆಗಿರಿ. ಅತ್ತೆ, ಅತ್ತೆ ಕಣ್ ತೆಗಿರಿ. ಅಯ್ಯಯ್ಯಯ್ಯಯ್ಯ, ಮಲ್ಕೊಳ್ಳೋ ಮುಂಚೆ ಕೂಡ ಮೇಕಪ್ ಮಾಡ್ಕೊಳ್ಳೋ ಅತ್ತೆ ಮುಖ ಬೆವರಿಂದ ಒದ್ದೆ ಆಗಿ ಬಾಡ್ ಹೋಗಿದೆ. ಏನಾಯ್ತು ಮಾಮ್? ಯಾಕೆ ಕೂಗಾಡ್ತಾ ಇದ್ದೀರಾ? ಭಯ ಆಗ್ತಿದೆಯಾ ಮಾಮ್? ಹೌದು. ನೀವ್ಯಾಕೆ ಹೆದರ್ಕೊಂಡ್ರಿ ಅತ್ತೆ? ಅವ್ರ ಮುಖ ನೋಡಿ ನಾವಷ್ಟೇ ಭಯ ಪಡೋದು ಅನ್ಕೊಂಡಿದ್ಯಾ? ನೀನ್ ಸುಮ್ಮನಿರಕ್ಕ. ಅತ್ತೆ, ಯಾಕೆ ಭಯ ಪಟ್ರಿ? ಏನ್ ನೋಡಿದ್ರಿ? ಫೋಟೋ.
ನಾನ್ ಹೇಳ್ದೆ ತಾನೆ, ಮೋಸ್ಟ್ಲಿ ಸೆಲ್ಫಿ ತೆಕ್ಕೊಂಡು ನೋಡಿರ್ತಾರೆ. ಯಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇರಮ್ಮ. ಅಕ್ಕ ಯಾವ ಫೋಟೋ ನೋಡ್ದೆ? ಗಾಯತ್ರಕ್ಕ ಫೋಟೋ. ಆ, ದೇವಲೋಕದಿಂದ ಬಂದಿರೋ ದೇವತೆ ತರ ಇರೋ ದೊಡ್ಡತಿಗೆ ಫೋಟೋ ನೋಡಿ ಹೆದರ್ಕೊಂಡ್ಯಾ? ಆಶ್ಚರ್ಯ ಆಗ್ತಿದ್ಯಪ್ಪ. ಫೋಟೋ ನೋಡಿ ಅಲ್ಲ ಅಕ್ಕ, ಫೋಟೋ ಅಲ್ಲೋಡಿ, ಅಲ್ಲೋಡಿ, ಅಲ್ಲಿಂದ ನನ್ನ ಕಡೆಗೆ ಬಂತು, ನನ್ನ ಕಡೆಗೆ ಬಂತು. ಫೋಟೋ ಇಲ್ಲಿಗೆ ಬಂತ? ಹೇಗೆ? ಹಾ, ಹೀಗ್ ನಡ್ಕೊಂಡ್ ಬಂತ, ಇಲ್ಲ ಅಂದ್ರೆ ಹೀಗೆ 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 ಜಂಪ್ ಮಾಡ್ಕೊಂಡ್ ಬಂತ. ಹೌ ತಾನಾಗ್ ತಾನೇ ಬಂದ್ಬಿಡ್ತು. ಹಾಗೆ ಬಂದ್ರೆ ಯಾರಿಗಾದ್ರೂ ಭಯ ಆಗತ್ತೆ. ಅಮ್ಮನ ಫೋಟೋ ಅಲ್ಲಿಂದ ಹೇಗೆ ಬರೋದಕ್ಕೆ ಸಾಧ್ಯ? ಗೋಡೆಗೆ ಇದೆಯಲ್ವಾ? ಇದೇನಿದು? ಫೋಟೋ ಅಲ್ಲೇ ಇದೆಯಲ್ಲ. ಅಲ್ಲಿರ್ದೆ ಇನ್ನೆಲ್ಲಿಗೆ ಹೋಗುತ್ತತ್ತಿಗೆ? ಚೆನ್ನಾಗಿ ಹೇಳಿದ್ರಿ ಆಂಟಿ. ಫೋಟೋ ತಾನಾಗ್ ತಾನೇ ಹೇಗ್ ಬರುತ್ತೆ? ಗಾಯತ್ರಿ ದೇವಿ ಬಂದ್ಲು. ಮಾಮ್, ಮತ್ತೆ ಯಾಕೆ ಕಿರ್ಚ್ಕೊಂಡ್ರಿ ಇವಾಗ? ಗಾಯತ್ರಕ್ಕ ಬಂದ್ರು ಅನ್ನಲ್ಲ, ಪಾವನ ಮೂರ್ತಿ. ಅಕ್ಕ ನಾನು ಹೇಳಿದ್ದು ಗಾಯತ್ರಿ ಪಾಪು. ಅಲ್ಲಿ ನೋಡು, ನಮ್ ಗಲಾಟೆ ಗೆದ್ದು ಬಂದ್ಲು. ಎಲ್ಲಿದೆ ಕಂದ ನೀನು? ಇಲ್ಲೇ ಇದ್ಲಲ್ಲ ನೈನಿ. ರೂಮಲ್ಲಿ ಇರ್ಬೇಕಿತ್ತಲ್ವಾ? ನೈನಿ, ನೀನ್ ನೋಡ್ಲಿಲ್ವಾ? ಮಲ್ಕೊಂಡಿದ್ಲು. ಮಾಮ್ ಕೂಗಿದ್ದಕ್ಕೆ ಎದ್ ಬಂದ್ಬಿಟ್ಲು ಅನ್ಸತ್ತೆ. ಆ ನನಗರ್ಥ ಆಯ್ತು. ಅತ್ತೆ ಯಾಕೆ ಹೆದರ್ಕೊಂಡಿದ್ದಾರೆ ಅನ್ನೋದು ನನಗರ್ಥ ಆಯ್ತು. ಫೋಟೋ ನಡ್ಕೊಂಡ್ ಬಂತು ಅಂತ ಹೇಳಿದ್ರಲ್ಲ? ಫೋಟೋನೂ ಇಲ್ಲ, ಗೀಟೋನೂ ಇಲ್ಲ. ಮತ್ತಿನ್ನೇನೆ? ನಾಳೆ ಬೆಳಗ್ಗೆನೆ ಮನೇಲಿ ಇವರು ಗಾಯತ್ರಿ ಅತ್ತೆ ಶ್ರಾದ್ದ ಮಾಡ್ಬೇಕು ಅಂತ ಪದೇ ಪದೇ ಹೇಳಿದ್ರಲ್ವಾ? ಹಾ ಹೌದು. ಅದಕ್ಕೆ ಯಾವ್ದನ್ನ ನಾವು ಪದೇ ಪದೇ ಅನ್ಕೋತೀವೋ ಅದೇ ಮೈಂಡಲ್ಲಿ ಫಿಕ್ಸ್ ಆಗ್ಬಿಡುತ್ತೆ. ಅಫ್ಕೋರ್ಸ್ ತಲೆ ಇದ್ರೆ ಮಾತ್ರ. ಏಯ್, ಏನೇ ನಿನ್ನ ಉದ್ದೇಶ? ನಾನ್ ಜನರಲ್ ಆಗಿ ಹೇಳ್ದೆ ಅತ್ತೆ. ಮಾಡಬಾರ್ದು ಅಂದ್ರು ಗಾಯತ್ರಿ ಅಮ್ಮೋ ಶ್ರಾದ್ದನ ಮಾಡಬೇಕು ಅಂತ ನೀವು ಅನ್ಕೊಂಡಿರೋದು ಕೂಡ ನಿಮ್ಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ಆಗಿರ್ಬೋದೇನೋ ಅತ್ತೆ. ಒಂದ್ಸಲ ಯೋಚನೆ ಮಾಡಿ. ಹೌದು ಮಾಮ್, ನನ್ನ ಹೆತ್ತ ತಾಯಿ ಮತ್ತೆ ಹುಟ್ಟು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾದ ಮೇಲೂ ಶ್ರಾದ್ದ ನಡೆಸೋದು ಅಷ್ಟು ಸರಿಯಲ್ಲ. ವಿಶಾಲ್, ಹಾಗನ್ಕೊಂಡ್ರೆ ಹೇಗೆ? ಈ ಜನ್ಮದಲ್ಲಿ ಅವ್ರು ಎಲ್ಲಿದಾರೋ ಹೇಗಿದಾರೋ ಗೊತ್ತಿಲ್ಲ. ಅದೇ ರೂಪದಲ್ಲಿದ್ರೆ ಶ್ರಾದ್ದ ಮಾಡೋದು ಕಷ್ಟ ಆಗ್ತಾ ಇತ್ತು. ಬೇರೆ ಥರ ಇರ್ಬೋದಲ್ವಾ? ಹಾಗಿದ್ಮೇಲೆ ಆ ಫೋಟೋ ಇಟ್ಟು ಅವ್ರ ಕಾರ್ಯ ಮಾಡೋದು ತಪ್ಪೇನಲ್ಲ. ಅಷ್ಟೇ ಬಿಡಿ. ತಿಲೋತ್ತ ಮಾತೆ ರೂಪ ಬದಲಾದಾಗೆ ಗಾಯತ್ರಿ ಅತ್ತೆಗೂ ಪುನರ್ಜನ್ಮದಲ್ಲಿ ಬೇರೆ ರೂಪ ಬಂದಿರ್ಬೋದೇನೋ. ಇಲ್ಲ,
ಯಜಮಾನ್ರು ಅವ್ರ ತಾಯಿನ ನೋಡ್ಬೇಕು ಅನ್ನೋ ಆಸೆ ಈ ಸಲ ನೆರವೇರುತ್ತೆ. ಹೋದ್ ಜನ್ಮದಲ್ಲಿ ಅಮ್ಮೋರ್ ಹೇಗಿದ್ರೋ ಈಗ ನನ್ನ ಮೊದಲನೇ ಮಗಳು ಕೂಡ ಅಚ್ಚು ಹಾಗೆ ಇರ್ತಾಳೆ. ಒಂದೂವರೆ ವರ್ಷ ಆಗಿರತ್ ಪಾಪ. ಹೇಗಿದ್ಯೋ ಏನೋ. ಹಾ, ಗಾಯತ್ರಿ ಅಕ್ಕನ್ ಚಿಕ್ಕ ವಯಸ್ಸಿನ ಫೋಟೋ ನೋಡಿದ್ರೆ ಮಾವ, ನೀವು ಮತ್ತೆ ನಮಗೆ ಕೆಲಸ ಹೇಳ್ಬೇಡಿ. ಸಾರಿ ವಿಶಾಲು. ಸರಿ ಸರಿ, ಬೆಳಗ್ಗೆ ಬೇಕಾದಷ್ಟು ಕೆಲಸ ಇದೆ ನನಗೆ. ನಡೀರಿ ನಡೀರಿ ನಡೀರಿ, ಹೊರಡಿ. ಬಾರೆ. ಬನ್ನಿ ಮಾಮ್. ಹೌದಲ್ವಾ, ಗಾಯತ್ರಿ ಅಮ್ಮೋರ್ ಚಿಕ್ಕ ವಯಸ್ಸಿನ ಫೋಟೋನ ಯಜಮಾನ್ರು ನನಗೆ ಯಾಕೆ ತೋರಿಸಿಲ್ಲ? ಅಕ್ಕ, ಯಾಕೆ ಹಿಂಗ್ ನಗ್ತಾ ಇದೆಯಾ? ಆಗ್ಲೇ ತಿಲೋತ್ತಮ ಅತ್ತೆ ಮುಖ ನೋಡಿದ್ನಲ್ವಾ, ಅದನ್ನ ನೆನ್ಸ್ಕೊಂಡಾಗೆಲ್ಲ ನಗು ಬರ್ತಿದೆ. ಯಾಕತ್ಗೆ? ಗಾಯತ್ರಿ ಅತ್ತೆ ಫೋಟೋ ನೋಡಿದ್ರೇನೆ ಇಷ್ಟೊಂದು ಹೆದರ್ಕೋತಿದಾರಲ್ವಾ. ನಾಳೆ ಶ್ರಾದ್ದ ಮಾಡ್ಬೇಕಾದ್ರೆ ನಿಮ್ಮಮ್ಮನ ಆತ್ಮ ಏನಾದ್ರೂ ಬಂತು ಅಂದ್ರೆ ಇನ್ನೆಷ್ಟ್ ಹೆದರ್ಕೋತಾರೋ ಅಂತ. ಅಮ್ಮೋರ ಆತ್ಮನ ಅತ್ತೆ ನೋಡಿಲ್ಲ ಅಲ್ವಾ? ಗ್ರಹಚಾರ ಕಿವಿ ಮುಚ್ಚಿ ಕಪಾಳಕ್ ಹೊಡೆದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋದು ಕೂಡ ಕಾಣಿಸುತ್ತೆ ಅಂತ ಅರ್ಥ. ಯಾರ್ಯಾರಿಗೂ ಕಾಣಿಸೋದಲ್ಲ ಅದಕ್ಕೆ. ಅಮ್ಮ ನನಗೆ ಕಾಣಿಸ್ಬೇಕು. ಆಗ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ ಗೊತ್ತಾ? ಯಜಮಾನ್ರೆ, ನಿಮ್ಗೊಂದು ಮಾತು ಹೇಳ್ತೀನಿ, ಸಮಾಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಗಾಯತ್ರಿ ಅಮ್ಮೋರು ಆತ್ಮವಾಗಿ ಕಾಣಿಸ್ತಿದ್ದಾರೆ ಅಂದ್ರೆ 2 ವಿಷಯನ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೊದಲನೇದು, ಪುನರ್ಜನ್ಮದಲ್ಲಿ ನನ್ನ ಮಗಳಾಗಿ ಹುಟ್ಟಿರೋ ಅವರು ಇಲ್ಲೇ ನಮ್ಮ ಹತ್ರದಲ್ಲೇ ಎಲ್ಲೋ ಇರಬೇಕು. ಎರಡನೇದು, ಆ ಮಗು ನಮ್ಮಿಂದ ಶಾಶ್ವತವಾಗಿ ದೂರನಾದ್ರೂ ಆಗಿರ್ಬೇಕು. ನೈನಿ, ಏನ್ ಮಾತಾಡ್ತಿದ್ಯಾ? ನಿನ್ ಬಾಯಿಂದ ಈ ರೀತಿ ಮಾತು ಬರುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಹೌದಲ್ವಾ ನೈನಿ, ಆವಾಗ್ಲೇನೋ ನಕ್ಬಿಟ್ಟೆ. ಆದ್ರೆ ಇವಾಗ ನೀನ್ ಹೇಳಿದ ಮಾತು ಕೇಳಿ ಒಂದ್ ಕ್ಷಣ ನನ್ ಜೀವ ಝಲ್ಲನ್ಬಿಡ್ತು. ಇಲ್ಲ ಅಕ್ಕ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ 1.5 ವರ್ಷದ ನಂತರ ಮತ್ತೆ ಅಮ್ಮವರು ಆತ್ಮವಾಗಿ ಕಾಣಿಸಿದ್ದಾರೆ ಅಂದ್ರೆ ಈ 2 ಕಾರಣ ಇರಕ್ ಸಾಧ್ಯ. ನೈನಿ, ಅಂತ ಸಮಯದಲ್ಲಿ ಎರಡನೇದ್ರ ಬಗ್ಗೆ ಮಾತಾಡಬಾರ್ದು. ಅಮ್ಮ ಬದುಕಿದ್ದಾರೆ, ಜೀವಂತವಾಗಿ ಇದ್ದಾರೆ. ನೋಡ್ ನೈನಿ, ಗಾಯತ್ರಿ ಪುಟ್ಟಿ ಕೂಡ ಹೇಗ್ ನೋಡ್ತಿದ್ದಾಳೆ ಅಂತ. ನಿಮ್ ಗಾಯತ್ರಿ ಅತ್ತೆಗೆ ನನ್ನಷ್ಟೇ ವಯಸ್ಸಾಗಿರತ್ತೆ, ನನ್ ಥರನೇ ಗುಂಡಾಗಿರ್ತಾರೆ ಅಂತ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಬರ್ತಾರೆ ಅನ್ನೋ ಥರ ಇದೆ. ನೀವೇನೇ ಹೇಳ್ತಿದ್ರು ನನಗೆ ನಂಬಿಕೆ ಧೈರ್ಯ ಬರ್ಸೋಕ್ಕೋಸ್ಕರ ಅಂತ ನನಗೆ ಗೊತ್ತಕ್ಕ. ಆದರೆ ಈ 2ರಲ್ಲಿ ಒಂದಂತೂ ಸತ್ಯ, ಇನ್ನೊಂದು ಊಹೆ. 2 ಅಲ್ಲ ಅನ್ನೋದು ಅಸಂಭವ. ನೈನಿ, ನೀನು ಹಿಂಗೆ ಮಾತಾಡಿದ್ರೆ ನಮಗೂ ತುಂಬ ನೋವಾಗುತ್ತೆ. ಒಂದು ಕೆಲಸ ಮಾಡು, ಈ ಸಲ ಅಮ್ಮನ ಆತ್ಮ ನಿನಗೆ ಕಾಣಿಸಿದ್ರೆ ಅವ್ರನ್ನೇ ನೇರವಾಗಿ ಕೇಳು. ಹೌದಲ್ವಾ ನೈನಿ, ಆವಾಗ ಅವರು ಚಿಕ್ಕ ಮಗು ಆಗಿ ಎಲ್ಲಿದ್ದಾರೋ ಹೇಗಿದ್ದಾರೋ ಅಂತ ತೋರಿಸ್ಕೊಡ್ತಾರಲ್ವಾ. ಆ ಕೆಲಸನೇ ಮಾಡ್ತೀನಿ. ಹೀಗೆ ಕಾಯ್ತಾ ಕೂತ್ಕೊಂಡು ಕರಳನ್ ದುಃಖಕ್ಕೆ ಸಮಾಧಾನ ಹೇಳ್ಕೊಂಡು ನಂಗಿರಕ್ಕಾಗಲ್ಲ.
ವಿಶಾಲ್, ನಾಳೆ ನಿಮ್ಮಮ್ಮನ ಆತ್ಮ ಕಾಣಿಸಿ ನೈನಿಗೆ ನೋಡು ನಾನು ಈ ಮಗು ಹಾಗೆ ಹುಟ್ಟಿರೋದು ಅಂತ ಹೇಳ್ಬಿಟ್ರೆ? ನಮಗ್ ಕಾಣಿಸ್ದಿರೋ ಆತ್ಮಕ್ಕೆ ನಾವೇನು ಹೇಳಕ್ಕಾಗಲ್ವಲ್ಲ ಅದಕ್ಕೆ. ನಮ್ಮ ಮಾತನ್ನ ಕೇಳ್ತಾ ಇದ್ರು, ಇಲ್ಲೇ ಇದ್ರು ಅಮ್ಮನೇ ಅರ್ಥ ಮಾಡ್ಕೋಬೇಕು. ಹಬ್ಬದ ತರಾನೇ ಅರೇಂಜ್ ಮಾಡಿದ್ದೀರಾ ಕಣೆ ನೀವಿಬ್ರು. ಸತ್ತಿರೋ ದಿನನ ಸೆಲೆಬ್ರೇಟ್ ಮಾಡಲ್ವಲ್ಲ ಚಿಕ್ಕಿ? ಈ ದೀಪಗಳನ್ನ ನೋಡಿ ನೀನ್ ಬೇರೆ ತರ ಅನ್ಕೋಬೇಡ ಸುಮ್ನಮ್ಮ. ನಮ್ಗಳಿಗೆ ಮಾತ್ರ ಅಲ್ಲ, ನಮ್ ಕಂಪನಿನೇ ನಂಬ್ಕೊಂಡ್ ಬದುಕ್ತಿರೋ ಅಂತ ಸಾವಿರಾರು ಜನರ ಬದುಕಲ್ಲಿ ದೀಪ ಬೆಳಗಿದಾರೆ ನಮ್ ಗಾಯತ್ರಿ ಅತ್ತೆ. ಹೆಸರಿಗಷ್ಟೇ ಶ್ರಾದ್ದ. ಅಮ್ಮನ ಫೋಟೋ ನೋಡ್ತಿದ್ರೆ ದೀಪಾವಳಿ ದಿನ ಹಚ್ಚಿರೋ ದೀಪದಿಂದ ದಿವ್ಯವಾದ ಕಾಂತಿಯನ್ನೇ ಹೊಂದಿರೋ ಲಕ್ಷ್ಮೀ ದೇವಿ ತರ ಕಾಣಿಸ್ತಿದ್ಯಾ. ಫೋಟೋ ಅಮ್ನೋರ್ ವಿಗ್ರಹದ ಥರ ಕಾಣಿಸಿದ್ರೆ ಕಿಕ್ಕೇನಿರುತ್ತೆ ವಿಶಾಲ್? ನಿಮ್ಮಮ್ಮನೇ ಪ್ರತ್ಯಕ್ಷವಾಗಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆ ಅದೃಷ್ಟ ನನಗಿಲ್ಲ ಮಾವು. ನೈನೇ ಅದಕ್ಕೆನ ಬಿಟ್ಟು ಇನ್ಯಾರೂ ನೋಡೋಕ್ಕಾಗಲ್ಲ. ಮೊನ್ನೆ ಬ್ರೋ ಗಂಟೆ ಅಮ್ಮ ಅನ್ನೋರು ಯಾರನ್ನೋ ಮನೆ ಕರ್ಕೊಂಬಂದಿದ್ದ. ಯಾಕೆ? ತಾವು ಸರ್ಪದೀಪಕ್ ಹೋಗಿ ವಾಪಸ್ ಬಂದಿಲ್ಲ ಅಂತ ನೀವು ಬದುಕಿದಿರೋ ಇಲ್ವೋ ಅನ್ನೋ ಡೌಟ್ ಅಲ್ಲಿ ಅವರನ್ನ ಮನೆ ಕರ್ಕೊಂಡ್ ಬಂದಿದ್ರು ಗೊತ್ತಾ? ಆತ್ಮಗಳನ್ನ ನೋಡೋ ಮಾಟುಗಾತಿ ಗಾಯತ್ರಿ ಅಮ್ಮೋರ್ ಪವರ್ ಏನು ಅಂತ ನೋಡಾಗಿದೆ ಅತ್ತೆ. ಐ ಸಿ. ಐ ವಾಂಟ್ ಟು ಸಿ. ಏನಕ್ಕ ದೊಡ್ಡಕ್ಕನ ನೋಡ್ಬೇಕು ಅನ್ಕೊಂಡಿದ್ಯಾ? ತಪ್ಪೇನಿದೆ ಪಾವನಮೂರ್ತಿ? ಆ ಹೆತ್ತು ಮಗನ್ಗೆ ನೋಡಕ್ಕಾಗಿಲ್ಲ, ನಿನ್ನ ಸೌತಿ ನೀನೆಲ್ಲಿ ನೋಡಕ್ಕಾಗತ್ತೆ? ಪ್ರಯತ್ನ ಮಾಡಿದ್ರೆ ತಪ್ಪಿಲ್ಲ ಅನ್ನೋದು ನಮ್ಮ ಮಾಮ್ ಉದ್ದೇಶ. ಹೇಗೆ? ಇಲ್ಲ ನೋಡು, ಹೀಗೆ. ಆ ತಟ್ಟೆಲೇನಿದೆ? ಹೀಗೂ ಕೂಡ ಪಿಂಡದ ಮುದ್ದೆ. ವಲ್ಲಭ, ಏನ್ ಮಾಡ್ತಿದ್ಯೋ? ಮಾಮ್, ಏನಿದು? ಇದು ಪಿಂಡ, ಅದು ಹಾರ. ಇಟ್ಮೇಲೆ ಹಾಕ್ತೀವಿ ಹಾರ.